ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಇವಾಗ ಏನಾಗ್ತಿದೆ ಗ್ರ್ಯಾಂಡ್ ಫಿನಾಲೆ ನನಗೆ ಅಂತ ನೋಡೋದಾದರೆ, ಸೊ ಸುದೀಪ್ ಸರ್ ಬಿಗ್ ಬಾಸ್ನ ನಡೆಸ್ಕೊಂಡು ಇವಾಗ 10 ವರ್ಷ ಕಂಪ್ಲೀಟ್ ಆಯಿತು. ಅಂದರೆ ಬಿಗ್ ಬಾಸ್ ಹೇಗೆ 10 ಸೀಸನ್ಸ್ ಆಯಿತು, ಹಾಗೆ ಸುದೀಪ್ ಸರ್ ಕೂಡ ಇದನ್ನ ಹೋಸ್ಟ್ ಮಾಡ್ಕೊಂಡು 10 ವರ್ಷ ಆಯಿತು. ಸೊ ಅದಕ್ಕೋಸ್ಕರ ಸುದೀಪ್ ಸರಿಗೆ 10 ಕಟೌಟ್ಸ್ನೆಲ್ಲ ಹಾಕಿದ್ದಾರೆ. ಸೊ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸಿಂದ ಅವರಿಗೆ ಗ್ರ್ಯಾಟಿಟ್ಯೂಡ್ನ ಎಲ್ಲರೂ ತೋರಿಸ್ತಿದ್ದಾರೆ. ಮತ್ತು ಎಲ್ಲ ಕಂಟೆಸ್ಟೆಂಟ್ಸ್ ಇವಾಗ ಏನು ಕಂಟೆಸ್ಟೆಂಟ್ಸ್ ಎಲ್ಲ ಔಟ್ ಆಗಿದ್ದಾರೆ, ಸೊ ಅವರೆಲ್ಲರೂ ಸೇರಿ ಒಂದು ಫ್ರೇಮ್ನ ಕೂಡ ಗಿಫ್ಟ್ ಮಾಡಿದ್ದಾರೆ ಸುದೀಪ್ ಸರ್ಗೆ. ಸೊ ಇದು ಇವಾಗ ಸದ್ಯಕ್ಕೆ ನಡೀತಾ ಇರೋವಂಥದ್ದು ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಡೀ ಬಿಗ್ ಬಾಸ್ ಹಿಸ್ಟ್ರಿಲಿ ಈ ಥರ ಆಗಿರಲಿಲ್ಲ, ಬಟ್ ಬೇರೆ ಬಿಗ್ ಬಾಸ್ ಅಲ್ಲಿ ಆಗಿತ್ತು. ಅಂದರೆ ಬೇರೆ ಲ್ಯಾಂಗ್ವೇಜಸಲ್ಲ ಆಗಿದ್ದು, ಕನ್ನಡ ಬಿಗ್ ಬಾಸಲ್ಲಿ ಆಗಿರಲಿಲ್ಲ. ಸೊ ಇವಾಗ ಟಾಪ್ 3 ಏನು ಉಳ್ಕೊಂಡಿದ್ದಾರೆ, ಸಂಗೀತ ಅವರು, ಕಾರ್ತಿಕ್ ಅವರು ಮತ್ತು ಪ್ರತಾಪ್ ಅವರು. ಸೊ ಈ 3 ಜನದಲ್ಲಿ ಯಾರೂ ಔಟ್ ಆಗಿಲ್ಲ ಇವಾಗ. ಅಂದರೆ ಟಾಪ್ 2 ಅಂತ ಏನಾಗ್ತಿತ್ತು, ಸುದೀಪ್ ಸರ್ ಹೋಗಿ ಕರ್ಕೊಂಬಂದಿದ್ರು ಇಬ್ಬರನ್ನೇ. ಸೊ ಈ ಸತಿ ಆ ಥರ ಇಲ್ಲ. ಸೊ 3 ಜನನೂ ಹೋಗಿ ಸುದೀಪ್ ಸರ್ ಕರ್ಕೊಂಬಂದಿದ್ದಾರೆ. ಸೊ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು. ಸೊ ಸುದೀಪ್ ಸರ್ ಹೋಗಿ 3 ಜನನೂ ಆಲ್ರೆಡಿ ಇವಾಗ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸಿದ್ದಾರೆ. ಸೊ ಯಾರು ಗೆಲ್ತಾರೆ ಏನು ಅಂತ ನೋಡಬೇಕು. ಇನ್ನೊಂದು ನ್ಯೂಸ್ ಏನಿದೆ ಅಂತ ಅಂದರೆ, ಲೈವ್ ವೋಟಿಂಗ್ಸ್ ನಡಿಬೋದು ಅಂತ ಹೇಳ್ತಿದ್ದಾರೆ. ಸೊ ಇದು ಮಾತ್ರ ಕನ್ಫರ್ಮ್ ಇಲ್ಲ ಇನ್ನು, ಯಾಕಂದರೆ ತುಂಬಾ ರಿಸ್ಕಿ ಇದೆ ಅಂತ ನನಗನ್ಸುತ್ತೆ. ಇವಾಗ ಒಬ್ಬರನ್ನ ಅವರು ಎಲಿಮಿನೇಟ್ ಮಾಡಿದ್ರು ಕೂಡ ನಮಗೆ ಟೆಲಿಕಾಸ್ಟ್ ಆಗೋದು ಆಲ್ಮೋಸ್ಟ್ 11:30 12 o'clockಗೆ ಟಾಪ್ 2 ಬರೋದು. ಸೊ ಅಲ್ಲಿ ತನಕ ಇವ್ರನ್ನ ಕಾಯಿಸ್ಕೊಂಡು ಲೈವ್ ವೋಟಿಂಗ್ಸ್ ಮಾಡ್ತಾರೆ ಅಂತ ನನಗನ್ಸಲ್ಲ. ಅಥವಾ ಅಲ್ಲಿರೋರ ಮಧ್ಯಕ್ಕೆ ಲೈವ್ ವೋಟಿಂಗ್ ಮಾಡ್ತಾರಾ ಏನು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಲೈವ್ ವೋಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ನನಗೆ ಅದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದು ತುಂಬಾ ಚೆನ್ನಾಗಿ ಅನಿಸಲ್ಲ. ಯಾಕಂದರೆ ಇಷ್ಟು ದಿನ ಕುತ್ಕೊಂಡು ಎಲ್ಲರೂ ಕಷ್ಟಪಟ್ಟು ವೋಟ್ ಹಾಕಿರ್ತಾರೆ. ಸೊ ಮತ್ತೆ ಇವಾಗ ಮಾಡಿಸೋದು ಸರಿ ಅಂತ ನಂಗೆ ಅನಿಸಲ್ಲ. ಇವಾಗ ಏನು ಬಂದಿದೆ ಅದರೊಳಗೆ ಅವರು ರಿಸಲ್ಟ್ನ ಅನೌನ್ಸ್ ಮಾಡಬೇಕು. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ಬಟ್ 3 ಜನನೂ ಟಾಪ್ 3 ಬಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸೊ ಯಾಕೆ ಗೆಲ್ತಾರೆ ಏನು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಸೊ ಸೀಸನ್ 10 ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟಾಗಿ ಎಲ್ಲರೂ ಮಾಡ್ತಿದ್ದಾರೆ. ಸೊ ನೋಡೋಣ ಡಿಫ್ರೆಂಟಾಗಿ ಯೂನಿಕಾಗಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ವಿನ್ನರಾಗಿ ಸೆಲೆಕ್ಟ್ ಮಾಡ್ತಾರಾ ಏನು ಅಂತ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರ್ತೀವಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.